ಕೆಲವರು ನಿನ್ನೆ ಇದು ಮೀಟಿಂಗ್ ಜಾಯಿನ್ ಆದ್ಮೇಲೆ ಸ್ಟಾರ್ಟ್ ಆದ್ಮೇಲೆ ಜಾಯಿನ್ ಮಾಡಕ್ ಹೋದ್ರೆ ಬಿಡ್ತಾ ಇಲ್ವಂತೆ. ಅದು ಸ್ವಲ್ಪ ದಯವಿಟ್ಟು ನೋಡಿ ಆಚಾರ್ಯ. 9 ಗಂಟೆ ಮೇಲೆ ಕೆಲವರು ಬಂದಾಗ ಅದೇನು ಬಿಡ್ತಾ ಇಲ್ಲ ಹಾಗೆ ಅಂತ ಅಂತ ಇದ್ರು. ಅದು ಡೈರೆಕ್ಟ್ ಆಗಿ ಓಪನ್ ಮಾಡ್ಲಿಕ್ಕೆ ಆಗಲ್ವಾ? ಅಡ್ಮಿನ್ ಯಾರು ಬರ್ಲೇಬೇಕು ಅದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ನಮಸ್ಕಾರ. ಗ್ರೂಪಲ್ಲಿ ಕಳಿಸ್ತಾರ ಅದೇನು ಅಂತ ಅದ್ರ ಬಗ್ಗೆ. ಇವತ್ತನ್ನು 9 ಗಂಟೆಗೆ ನಾನು 4-5 ಸಲ ಟ್ರೈ ಮಾಡಿದೆ ಗುರುಗಳೇ, ಎಂಟರ್ ಆಗಕ್ಕಾಗ್ಲಿಲ್ಲ. ಇಲ್ಲ, ಇವತ್ತು ನನಗೂ ಬಿಡ್ಲಿಲ್ಲ ಆಚಾರ್ಯ. ನನಗೆ 3ನೇ ಸಲ ನಾನು ಎಂಟ್ರಿ ಆಗಿ ಕೊನೆ ಹೊರಗೆ ಹೋಗಿ ಹೊರಗೆ ಬಂದು ಹೊರಗೆ ಬಂದ್ಮೇಲೆ ಆಮೇಲೆ ಬಂದಿದ್ದು ನಾನು ಒಳಗೆ ಬಂದಿದ್ದು. ಸರ್ ಚೆಕ್ ಮಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ಹರೇ ಶ್ರೀನಿವಾಸಾಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮನ್ನಾಜಗೇಜಂ ಸತಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ವಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥ ವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಅಜಗ್ರೀವಮುನೀನ್ ಭಜೆ ಶೇಷಸೀತಾಪತಿಂ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತಂ ವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ. ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಕೊನೆಗೆ ಹಯಗ್ರೀವಸ್ಯ ಚಾಜ್ಞೆಯ. ಯಾಕೆ ವಾದಿರಾಜರಿ ಮಾತನ್ನ ಪದೇ ಪದೇ ಹೇಳ್ತಾರೆ ಅನ್ನೋದಕ್ಕೆ ಕಾರಣವನ್ನು ನೋಡಿದ್ವಿ. ಹಯಗ್ರೀವ ದೇವರ ಆಜ್ಞೆಯಿಂದ ಬಂದಿದ್ದಾರೆ ಅನ್ನೋದು ಮುಖ್ಯ. ದೇವರ ಆಜ್ಞೆ ಆದ್ಮೇಲೆ ಎಲ್ಲ ದೇವತೆಗಳು ಬಂದೇ ಬರ್ತಾರೆ. ಹಾಗಾಗಿ ನನ್ನ ವೃಂದಾವನ ಹಾಗಾಗಿ ಎಲ್ಲ ಬಂದಿದ್ದಾರೆ, ನನ್ನ ವೃಂದಾವನ ಹಾಗಾಗಿ ಬಂದಿದ್ದಾರೆ ಅಂತ ಈ ಭಾವನೆಯಲ್ಲಿ ಅಹಂಕಾರದಲ್ಲಿ ವಾದಿರಾಜರು ಹೇಳಿದ್ದಲ್ಲ. ಆ ಅಂಶವನ್ನ ಸೂಚನೆ ಮಾಡ್ಲಿಕ್ಕೆ ಹಯಗ್ರೀವ ದೇವರ ಆಜ್ಞೆ ಇತ್ತು, ಅವರ ಅನುಗ್ರಹ ಬೇಕಾಗಿದೆ, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಅದನ್ನ ಹೇಳಿದರು. ಇದಾದ್ಮೇಲೆ ಹಯಗ್ರೀವ ದೇವರ ಆಜ್ಞೆಯಿಂದ ಇಷ್ಟೇ ಅಲ್ಲ, ಇನ್ನೂ ಹಲವು
ಫಲಗಳನ್ನ ವಾದಿರಾಜರು ಪಡೆದಿದ್ರು. ಅದು ಯಾವ ಫಲ? ಈ ಕಡೆ ಪಂಚವೃಂದಾವನದಲ್ಲಿ ಎಲ್ಲ ದೇವತೆಗಳು ಬಂದಿದ್ರು, ಹೌದು. ಇದು ಹಯಗ್ರೀವ ದೇವರ ಆಜ್ಞೆನೂ ಇತ್ತು ಒಂದು. ಹಾಗಂತ ಬರೀ ಆಜ್ಞೆಯನ್ ಮಾತ್ರಕ್ಕೆ ಅಂತ ಅಲ್ಲ, ಯಾಕೆಂದ್ರೆ ಹಿಂದೆನೂ ಬಂತು ಹಯಗ್ರೀವ ಸ್ಯಚ್ಛ, ಹಯಗ್ರೀವ ದೇವರ ಆಜ್ಞೆಯಿಂದಲೂ ಬಂದ್ರು. ಅಂದ್ರೆ ಇನ್ನೊಂದೇನು ತಮಗೆ ಬರ್ಬೇಕು ಅಂತಿತ್ತು, ದೇವರ ಅಪ್ಪಣೆನೂ ಅದ್ರ ಜೊತೆಗಿತ್ತು ಅಂತ. ಬರೀ ವೃಂದಾವನಕ್ಕೆ ಇಷ್ಟೇ ದೇವತೆಗಳ ಸನ್ನಿಧಾನ ಅಂತಲ್ಲ, ಆ ಹಯಗ್ರೀವ ದೇವರ ಆಜ್ಞೆ ಆಗಿದ್ರಿಂದ ವಾಯುದೇವರು ಹಾಗೆ ಬ್ರಹ್ಮದೇವರು ಅವರು ವಾದಿರಾಜರಿಗೆ ಎಲ್ಲವನ್ನ ಸಮರ್ಪಿಸಿದ್ರು ಅಂತ. ಅಂದ್ರೆ ಲಾತವ್ಯರಿಗೆ ಪಟ್ಟಾಭಿಷೇಕ ಆಯ್ತು. ಆ ಪಟ್ಟಾಭಿಷೇಕವನ್ನ ಬ್ರಹ್ಮದೇವರು ವಾಯುದೇವರು ನಿಂತೇ ನಡೆಸಿದ್ರು. ಅದಕ್ಕೆ ಕಾರಣ ಯಾರು? ಅದಕ್ಕೆ ಹಯಗ್ರೀವ ದೇವರು ಅಂತ. ಆ ಅಂಶವನ್ನೂ ಇಲ್ಲಿ ಸೇರಿಸ್ಕೊಳ್ಬೇಕು ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸಿದ್ದಾರೆ. ಯಾವುದನ್ನ ಕೊಟ್ರು ಹಾಗಾದ್ರೆ ಅಂದ್ರೆ, ಆಖ್ಯಾನದಲ್ಲೇ ಮುಂದೆ ಬರುವಂತಹ ಒಂದು ಪದ್ಯ ಇದು 12ನೇ ಅಧ್ಯಾಯದಲ್ಲಿ. ಹಯಗ್ರೀವಾಜ್ಞಯಾವಾತ ವಿರಿಂಚೌ ಸ್ವೇಚ ವೈಭವಂ ವಿನಾ ವಾಣಿ ಪತಿತ್ವಂ ಮೇ ದತ್ತವಂತೌ ಚ ಕಿಂವದೆ ಅಂತ ಇದೆ. ಇದರ ಅರ್ಥ ಇಷ್ಟು: ಹಯಗ್ರೀವ ದೇವರ ಆಜ್ಞೆ ಆಯ್ತು, ಹಾಗೇನ್ ಮಾಡಿದ್ರು, ವಾತ ಮತ್ತೆ ವಿರಿಂಚ. ವಾತ ಅಂದ್ರೆ ಗಾಳಿ, ಅಂದ್ರೆ ವಾಯುದೇವ. ವಿರಿಂಚ ಅಂದ್ರೆ ಬ್ರಹ್ಮದೇವ. ಇವರಿಬ್ರು ತಮ್ಮ ವೈಭವ ಏನಿತ್ತು ಅದನ್ನೆಲ್ಲ, ತಮ್ಮ ಅಧಿಕಾರವನ್ನೆಲ್ಲ ಕೊಟ್ಟಿದ್ದಾರೆ. ಯಾರಿಗೆ? ಲಾತವ್ಯರಿಗೆ. ಆ ವೈಭವವನ್ನು ಏನು ಕೊಟ್ರು ಅದರಲ್ಲಿ ಒಂದನ್ನ ಕೊಡ್ಲಿಲ್ಲ, ಅದನ್ನ ಬಿಟ್ಟು ಕೊಟ್ರು. ಯಾವ್ದನ್ನ? ವಾಣಿಪತಿತ್ವಂ ವಿನಾ ಅಂತ ಹೇಳ್ತಾರೆ. ವಾಣಿಪತಿತ್ವ ಇಲ್ಲೇನೆ. ಅಂದ್ರೆ ಬ್ರಹ್ಮದೇವರು ಸರಸ್ವತಿಯ ಪತಿ, ವಾಯುದೇವರು ಭಾರತೀಯ ಪತಿ. ಆ ಭಾರತೀಯ ಪತಿತ್ವ ಸರಸ್ವತಿ ಪತಿತ್ವ ಕೊಡ್ತಾರೆ ಯಾರಾದ್ರು? ಅದಿಲ್ಲ. ಅದನ್ ಬಿಟ್ಟು ಮಿಕ್ಕಿದ ವೈಭವವನ್ನ ದತ್ತವಂತೌ, ನನಗೆ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿದ್ದು ಯಾಕೆಂದ್ರೆ ಹಯಗ್ರೀವ ಆಜ್ಞೆಯ ಅಂತ ಹೇಳ್ತಾರೆ. ಹಾಗಾಗಿ ಹಯಗ್ರೀವ ದೇವರ ಆಜ್ಞೆ ಆಗಿತ್ತು, ಮತ್ತೆ ಅಷ್ಟೇ ಅಲ್ಲ ಅವ್ರಿಗೂ ಇಚ್ಛೆ ಇತ್ತು ಅಂತಾನೆ. ಇಲ್ಲೂ ಹಾಗೆ ಅರ್ಥ ಮಾಡ್ಬೇಕು. ಇಲ್ಲಾಂದ್ರೆ ಹಯಗ್ರೀವ ದೇವರ ಆಜ್ಞೆ ಆದ್ರೆ ಮಾತ್ರ ಕೊಡ್ತಾರ ಅವರು, ಇಲ್ಲಾಂದ್ರೆ ಲಾತವ್ಯರ ಮೇಲೆ ಪ್ರೀತಿ ಇಲ್ವಾ? ಖಂಡಿತ ಇದ್ದೇ ಇದೆ. ಅದು ಕೊಡ್ಬೇಕು ಅಂತಿತ್ತು, ಅಷ್ಟೊತ್ತಿಗೆ ಹಯಗ್ರೀವ ದೇವರ ಆಜ್ಞೆನೂ ಆಗಿದೆ. ದತ್ತವಂತೌ ಚ ಕಿಂವದೆ. ಅದರಿಂದ ಇದೇನ್ ಹೇಳ್ಬೇಕು ವೈಭವ ಅಂತ ಹೇಳಿ, ಹಯಗ್ರೀವ ದೇವರ ಆಜ್ಞೆಯಿಂದ ತಮ್ಮ ಪಂಚವೃಂದಾವನದ ಸನ್ನಿಧಾನದಲ್ಲಿ ಎಲ್ಲ ತೀರ್ಥಗಳು, ವನಗಳು, ಪರ್ವತಗಳಾಯ್ತು. ಇನ್ ಮುಂದೆ ನದಿಗಳ ಬಗ್ಗೆ ಹೇಳಲಿಕ್ಕಿದ್ದಾರೆ. ಈ ಕಡೆ ಎಲ್ಲ ದೇವತೆಗಳು, ಜೊತೆಗೆ ತಮಗೆ ಆದ ವೈಭವ. ಇನ್ನು ತಮ್ಮ ವೃಂದಾವನದ ಹಿಂದೆ ಇರುವಂತ ಈ ಧವಲಗಂಗೆ, ಅದರ ಬಗ್ಗೆನೂ ಮುಂದೆ ಮಹಿಮೆಯನ್ನು ಹೇಳ್ತಾರೆ. ಅದರ ಮಧ್ಯದಲ್ಲಿ ಈ ಐತಿಹಾಸಿಕ ವಿಷಯ ಇದು ಏನು, ಪ್ರಕಾಶ ಸಂಹಿತೆಯಲ್ಲಿ ಇದರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದು ಲಾತವ್ಯರ ಒಂದು ಭೂಮಿಯ ಅವತಾರದ ಪ್ರಸಂಗದಲ್ಲಿ, ಹಾಗೆ ಹಯಗ್ರೀವ ರೂಪಿಯ ಪರಮಾತ್ಮನನ್ನ ಲಾತವ್ಯರು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಯಾಕೆ ಈ ಆರಾಧನೆ, ಮತ್ತೆ ಲಾತವ್ಯರಿಗೆ ಬಂದ ಜವಾಬ್ದಾರಿ, ಮತ್ತೆ ಹಯಗ್ರೀವ ದೇವರಿಗೆ ಬಂದ ಜವಾಬ್ದಾರಿ, ಈ ವಿಷಯದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ ಪ್ರಕಾಶ ಸಂಹಿತೆಯಲ್ಲಿ. ಆ ಶ್ಲೋಕಗಳನ್ನ ಈ ವ್ಯಾಖ್ಯಾನದಲ್ಲಿ ನೀಡಿದ್ದಾರೆ. ಅದೇನಾಯ್ತು? ತೇನ ಸಂಪ್ರಾರ್ಥಿತೋ ವಿಷ್ಣು ಪದ್ಮನಾಭೋ ದಯಾನಿಧಿ ಸ್ವಸ್ಯೈವ ಅಪರರೂಪಸ್ಯ ಹಯಗ್ರೀವಾತ್ಮನೋ ಹರೇಃ ದತ್ವಾ ಸರ್ವಾಧಿಕಾರಂ ಸ್ವಂ ಲೋಕೋದ್ಧರಣ ಹೇತವೇ ಅಂತ ಇಷ್ಟಿದೆ. ಇದಾದ್ಮೇಲೆ ಮುಂದಿನ ವಿಷಯನೂ ಒಂದಿದೆ. ಇಲ್ಲಿ ಏನಾಯ್ತು? ತೇನ ಸಂಪ್ರಾರ್ಥಿತ ಅಂದ್ರೆ ಎಲ್ಲಾ ದೇವತೆಗಳು ಪ್ರಧಾನವಾಗಿ ಬ್ರಹ್ಮದೇವರನ್ನ ಎಲ್ಲ ಜೊತೆಗಿಟ್ಕೊಂಡು ಬಂದ್ರು, ಪ್ರಾರ್ಥನೆ ಮಾಡಿದ್ರು ದೇವರನ್ನ. ಯಾರನ್ನ? ಪದ್ಮನಾಭ ಅಂದ್ರೆ ಸಮುದ್ರದಲ್ಲಿ ಶಯನನಾಗಿರುವಂತಹ ರೂಪ. ಆ ಪದ್ಮನಾಭ ತನ್ನ ನಾಭಿ ಕಮಲದಿಂದ ಯಾವ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ್ನೋ ಅಂಥ ವಿಷ್ಣು ಪದ್ಮನಾಭ ದಯಾನಿಧಿ ಅವನು ಇವರೆಲ್ಲ ಪ್ರಾರ್ಥನೆ ಮಾಡಿದ್ರು. ಯಾಕೆ ಪ್ರಾರ್ಥನೆ ಮಾಡಿದ್ದು? ನಾಸ್ತಿಕರ ಒಂದು ಹಾವಳಿ ಜಾಸ್ತಿ ಆಯ್ತು, ವೇದ ವಿದ್ಯೆ ಹಾಳಾಗ್ತಾ ಇದೆ, ಅದೆಲ್ಲ ಉಳಿಬೇಕಾಗಿದೆ, ತತ್ವ ಸಿದ್ಧಾಂತ ಉಳಿಬೇಕಾಗಿದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು. ಮಾಡಿದಾಗ ಪರಮಾತ್ಮ ತನ್ನದೇ ಆದ ಮತ್ತೊಂದು ರೂಪಕ್ಕೆ ತಾನು ಎಲ್ಲ ಅಧಿಕಾರ ಕೊಟ್ಟ. ತನ್ನದೇ ಇನ್ನೊಂದು ರೂಪ, ಸ್ವಸ್ಯೈವ ಅಪರ ರೂಪಸ್ಯ, ತಂದೆ ಇನ್ನೊಂದು ಯಾವುದು? ಹಯಗ್ರೀವಾತ್ಮನೋ ಹರೇಹೇ. ಹಯಗ್ರೀವ ಅಂತ ಹೆಸರಿನ ಈ ರೂಪಕ್ಕೆ ಸರ್ವಾಧಿಕಾರಂ ದತ್ವ. ಅಂದ್ರೆ ಮೂಲ ರೂಪಿ ಪರಮಾತ್ಮ ತನ್ನದೇ ಆದ ಇನ್ನೊಂದು ರೂಪಕ್ಕೆ ಎಲ್ಲ ಅಧಿಕಾರ ಕೊಟ್ಟ. ಯಾಕೆ ಕೊಟ್ಟ? ಲೋಕೋದ್ಧರಣ ಹೇತವೆ. ಅಂದ್ರೆ ಇನ್ನು ಮುಂದೆ ಹಯಗ್ರೀವ ರೂಪದಿಂದ ಜಗತ್ತಿನ ಉದ್ಧಾರ ನಡೀಲಿಕ್ಕಿದೆ ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದೇ ಸಂದರ್ಭದಲ್ಲಿ ಬ್ರಹ್ಮವಾಯು ಅಪಿತದ, ಬ್ರಹ್ಮದೇವರು ವಾಯುದೇವರು ಲಾತವ್ಯಾಯ ಸ್ವವೈಭವಂ, ಲಾತವ್ಯರಿಗೂ ತಮ್ಮ ವೈಭವವನ್ನ ಕೊಟ್ರು. ಆಗ
ಭಗವಂತ ಲಾತವ್ಯರಿಗೆ ಹೇಳ್ತಾನೆ ಮಾತು. ಯಾರು? ಮೂಲರೂಪಿ ಪರಮಾತ್ಮ ಪದ್ಮನಾಭ, ಶೇಷಶಾಯಿ ರಮಾಕಾಂತ, ಶೇಷಶಾಯಿಯಾದ ಲಕ್ಷ್ಮೀಪತಿ ಆ ಭಗವಂತ ಲಾತವ್ಯಂ ಅಬ್ರವೀತ್, ಲಾತವ್ಯರಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಆ ಮಾತು ಅಂದ್ರೆ, ವತ್ಸ ಭೂಮಿ ತಲೆ ಕತ್ವ ತ್ವಮೇವ ಏತತ್ ಪ್ರಸಾದಯ. ಈಗ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅವ್ರಿಗೆ ಸನ್ನಿಧಾನ ಮಾತ್ರ ಭೂಮಿಯಲ್ಲಿ. ಇನ್ನು ವಾಯುದೇವರ ಅವತಾರ ಆಗಿ ಹೋಗಿದೆ, ಅದನ್ನ ಮತ್ತೆ ಅವ್ರಿಗೆ ಆಜ್ಞೆ ಮಾಡ್ಲಿಕ್ಕಿಲ್ಲ. ಇನ್ನು ಮುಂದೆ ಲಾತವ್ಯ ಪದವಿ ಎಲ್ಲಿ ವಿರಾಜಮಾನಾದ ಲಾತವ್ಯರೇ ಅದಕ್ಕೆ ವತ್ಸ ಮಗು, ನೀನು ಭೂಮಿ ಪ್ರದೇಶಕ್ಕೆ ಹೋಗಿ ನೀನು ಈ ಮಹತ್ ಕಾರ್ಯವನ್ನ ಸಾಧನೆ ಮಾಡು ಅಂತ ಹೇಳಿ ಭಗವಂತನೇ ಆಜ್ಞೆ ಮಾಡಿದ. ಹೀಗೆ ಹಯಗ್ರೀವ ದೇವರ ಆಜ್ಞೆ ಒಂದಾಯ್ತು. ಆಗ ಬ್ರಹ್ಮವಾಯುಗಳು ತಮ್ಮ ವೈಭವವನ್ನ ಕೊಟ್ರು, ಆದ್ರೆ ವಾಣಿಪತಿತ್ವ ಕೊಡ್ಲಿಲ್ಲ. ಅಂದ್ರೆ ಸರಸ್ವತಿ ಪತಿತ್ವ, ಭಾರತೀ ಪತಿತ್ವ ಅದೆರಡು ಬಿಟ್ಟು ಇವರು ಸ್ವಾಹಾಪತಿಗಳು. ಯಾರು? ಲಾತವ್ಯರು. ಇನ್ನು ಮತ್ತೊಂದು ಹಯಗ್ರೀವ ದೇವರ ಆಜ್ಞೆ ಆಗದೆ ಇದ್ರು ಮೂಲರೂಪಿ ಪರಮಾತ್ಮನ ಆಜ್ಞೆನೇ ಆಯ್ತು. ಏನಂತ? ಭೂಮಿಯಲ್ಲಿ ಅವತಾರ ಮಾಡಿ ಈ ಮಹತ್ ಕಾರ್ಯವನ್ನ ಅಂದ್ರೆ ತತ್ವ ಸಿದ್ಧಾಂತದ ಸ್ಥಾಪನೆಯನ್ನ ಮಾಡಿ ನಾಸ್ತಿಕರ ಹಾವಳಿಯನ್ನ ಪರಿಹರಿಸಿ ಸ್ಥಾಪನೆ ಮಾಡ್ಬೇಕಾಗಿದೆ ಅಂತ, ಅದನ್ನ ಈ ಮಹತ್ ಕಾರ್ಯವನ್ನ ನೀನು ಸಾಧನೆ ಮಾಡು ಅಂತ ಆ ಹಯಗ್ರೀವ ದೇವರ ಆಜ್ಞೆ ಆ ಹಯಗ್ರೀವ ರೂಪದಿಂದ ಬ್ರಹ್ಮವಾಯುಗಳಿಗಾಯ್ತು, ಮೂಲ ರೂಪದಿಂದ ಲಾತವ್ಯರಿಗೆ ಆಯ್ತು. ಈ ವಿಷಯವನ್ನ ಪ್ರಕಾಶ ಸಂಹಿತೆಯಲ್ಲಿ ಹೇಳಿರೋದೇನಿದೆ ಇದನ್ನೆಲ್ಲ ಇಲ್ಲಿ ಸೇರಿಸ್ಕೊಳ್ಬೇಕಂತ. ಇದು ಹಯಗ್ರೀವಸ್ಯ ಚಾಜ್ಞೆಯ ಅಂತ ಎಲ್ಲೆಲ್ಲಿ ಬರ್ತಾ ಇದೆ, ಬರೀ ಇಷ್ಟೇ ಅಲ್ಲ ಅದೂ ಇದೆ ವಿಷಯ ಅಂತ ಅದನ್ನಲ್ಲಿ ಟಿಪ್ಪಣಿಲಿ ಕೊಟ್ಟಿದೆ. ಇದಾದ್ಮೇಲೆ ಮತ್ತೊಂದು ಇಲ್ಲಿ ಶ್ರೀಮುಷ್ಣಾಚಾರ್ಯರು ತಾವು ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಬರೀತಾರೆ. ವ್ಯಾಖ್ಯಾನ ಬರಿಬೇಕಾದ್ರೆ ಒಂದೇ 3ನೇ ಅಧ್ಯಾಯದಲ್ಲಿ ಬರೋ ಶ್ಲೋಕ ಇದು, ಅದನ್ನು ಇಲ್ಲಿ ಸೇರಿಸ್ಕೊಂಡು ಓದ್ಬೇಕು ಅಂತ. ಅದೇನಾಗುತ್ತೆ, ಒಂದು ಅಧ್ಯಾಯದಲ್ಲಿ ನಾವು ಓದ್ತಾ ಇರ್ತೀವಿ ವಿಷಯಗಳನ್ನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವು ಅಧ್ಯಾಯಗಳಲ್ಲಿ ಬಂದಿರುತ್ತೆ. ಈಗಾಗಲೇ ನೋಡಿದ್ವಿ ನಾವು 22ನೇ ಅಧ್ಯಾಯದಲ್ಲಿ ಬಂದಿರೋದು ಒಂದು ವಿಷಯ ನೋಡಾಯ್ತು. ಈಗಾಗ್ಲೇ 9ನೇ ಅಧ್ಯಾಯದ್ದು ಮತ್ತೆ ಆ ಅಧ್ಯಾಯಗಳಲ್ಲಿ ಬರೋ ಶ್ಲೋಕನ ಎಲ್ಲೆಲ್ಲೋ ಯೋಚಿಸ್ಕೊಳ್ಬೇಕಾಗಿರುತ್ತೆ. ಹಾಗೆ ನೋಡಿದ್ರೆ ನಾವು ಅಲ್ಲಲ್ಲಿ ಬೇಕಾದಷ್ಟು ಅಧ್ಯಾಯಗಳು ಬರೋ ಶ್ಲೋಕಗಳನ್ನ ಈಗಲೇ ನೋಡಿದೀವಿ ಒಂದಿಷ್ಟು ವಿಷಯನ. ಅದರಲ್ಲಿ ಈ 3ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ವಿಷಯ ಇದೆ. ಅಂದ್ರೆ ಬ್ರಹ್ಮದೇವರು ವಾಯುದೇವರು ಪರಸ್ಪರ ಹೇಗೆ ಅನ್ಯೋನ್ಯವಾಗಿರ್ತಾರೆ, ಲಾತವ್ಯರ ಜೊತೆಗೆ ಹೇಗೆ ಅನ್ಯೋನ್ಯವಾಗಿರ್ತಾರೆ, ಅಂದ್ರೆ ಆ 3 ವ್ಯಕ್ತಿಗಳ ಒಂದು ಬಾಂಧವ್ಯ ಹೇಗಿರುತ್ತೆ ಅದನ್ನ ವರ್ಣನೆ ಮಾಡ್ತಾರೆ. ಅದನ್ನ ವಾದಿರಾಜರು ಈ ಅಣುವೃಂದಾವನಾಖ್ಯಾದಲ್ಲಿ ನಾವು ಕೇಳ್ತೀವಿ, ಅಹಂ ಬ್ರಹ್ಮಾಚ ವಾಯುಶ್ಚ ಅಂತೆಲ್ಲ ಹೇಳ್ತಾರಲ್ಲ ಮಾತು. ಅದೇ ತರ ಇನ್ನೊಂದು ಮಾತಿದೆ. ಏನ್ ಮಾತು? ತೇನ ಚ ಬ್ರಹ್ಮಣ ಸಾಕಂ ಹರಿಂ ಆರಾಧ್ಯ ಭೂರಿಶಃ ತಾಭ್ಯಾಂ ಮಹಾನುಭಾವಾಭ್ಯಾಂ ಮುಚ್ಚೇಹಂ ಕರ್ಮ ಬಂಧನಾತ್ ಅಂತ ಒಂದು ಮಾತು. ಇದಕ್ಕೆ ಏನರ್ಥ ಅಂತ ಅಲ್ಲಿ ಶ್ರೀಮುಷ್ಣಾಚಾರ್ಯರು ಬಿಡಿಸ್ತಾ ಒಂದು ಮಾತು ಹೇಳ್ತಾರೆ. ಬ್ರಹ್ಮತ್ವ ದಶಾಯಾಂ ಗಿರಿಪದಭುಕ್ತ ಪ್ರಾಣೇನ ಪ್ರಾಣತ್ವ ದಶಾಯಾಂ ಬ್ರಹ್ಮಣ ಲಾತವ್ಯತ್ವ ದಶಾಯಾಂ ತಾಭ್ಯಾಂ ಬ್ರಹ್ಮವಾಯುಭ್ಯಾಂ ಸಹ ಭೂರಿಶಃ ಹರಿಮಾರಾಧ್ಯ. ಅಂದ್ರೆ ಭಗವಂತನ ಆರಾಧನೆ ನಡೆಯುತ್ತೆ. ಅದು ಒಬ್ರು ಬ್ರಹ್ಮ ಪದವಿಯಲ್ಲಿ ಇರ್ತಾರೆ, ಒಂದು ವಾಯು ಪದವಿಯಲ್ಲಿ ಇರ್ತಾರೆ. ಲಾತವ್ಯರು ಅವರಿಬ್ರು ಜೊತೆಗೆ ಸೇರಿ ಭಗವಂತನ ಆರಾಧನೆಯನ್ನ ಮಾಡ್ತಾರೆ. ಬ್ರಹ್ಮರಾಗಿದ್ದಾಗ ಯಾರ ಜೊತೆಗೆ? ಗಿರಿಪದ ಉಕ್ತ ಪ್ರಾಣಿನ. ಗಿರಿ ಅನ್ನೋ ಶಬ್ದ ಹಿಂದಿನ ದಿವಸ ಬಂತು. ಗಿರಿ ಅಂದ್ರೆ ಪ್ರಾಣದೇವರು ಅಂತ ಅರ್ಥ. ಪ್ರಾಣದೇವರ ಜೊತೆಗೆ ಒಂದು, ಮತ್ತೊಂದು ಪ್ರಾಣರಾಗಿದ್ದಾಗ ಬ್ರಹ್ಮಣ ಅಂದ್ರೆ ಬ್ರಹ್ಮದೇವರ ಜೊತೆಗೆ, ಲಾತವ್ಯ ದಶೆಯಲ್ಲಿ ಇದ್ದಾಗ ಇಬ್ಬರ ಜೊತೆಗೆ ಅಂದ್ರೆ ಬ್ರಹ್ಮವಾಯುಗಳು. ಒಟ್ಟಾಗಿ ಈ 3 ರೂಪದಲ್ಲಿ ಅಂದ್ರೆ ಬ್ರಹ್ಮರೂಪ, ವಾಯುರೂಪ, ಮತ್ತೊಂದು ಈ ಲಾತವ್ಯ ರೂಪ ಆಯಾಯ ಪದವಿಯಲ್ಲಿ ಇದ್ದಾಗ ಭಗವಂತನ ಆರಾಧನೆಯನ್ನ ವಿಶೇಷವಾಗಿ ಮಾಡಿದ್ದಾರೆ. ಅದರಲ್ಲೂ ಅನುಗ್ರಹನೂ ಆಗಿದೆಯಂತೆ. ಯಾರ್ಯಾರ ಅನುಗ್ರಹ? ವಿಶೇಷವಾಗಿ ಹಯಗ್ರೀವ ದೇವರ ಅನುಗ್ರಹ, ಮತ್ತೊಂದು ವೇದವ್ಯಾಸರ ಅನುಗ್ರಹ. ಅದನ್ನ ಗಿರಿಜಾಪತಿ ಅನ್ನೋ ಶಬ್ದ ಇಲ್ಲಿ ತಿಳಿಸಿದೆ ಅಂತ. ಇಲ್ಲಿ ಗಿರಿಜಾಪತಿ ಅಂತ ಹಿಂದೆ ಬಂತಲ್ಲ, ಇರಜೋ ಗಿರಿಜಾ ದೇವಿ ಪತೇಹೆ ಅಂತ ಈ 25ನೇ ಶ್ಲೋಕದಲ್ಲಿ ಏನ್ ಬಂತು? ಗಿರಿಜಾದೇವಿ ಪತೇಹೆ ಅಂತಂದ್ರೆ ಇನ್ನೊಂದು ಅರ್ಥನೂ ಇದೆ ಅಂತ ಹೇಳಿದ್ದಾರೆ, ಇಲ್ಲಿ ಸೂಚನೆ ಮಾಡಿದ್ದಾರೆ. ಗಿರಿಜಾದೇವಿ ಪತಿ ಅಂದ್ರೆ ವೇದವ್ಯಾಸರಷ್ಟೇ ಅಲ್ಲ, ಗಿರಿಜಾದೇವಿ ಪತಿ ಅಂದ್ರೆ ಹಯಗ್ರೀವ ದೇವರನ್ನು ತಗೊಳ್ಬೇಕು ಅಂತ. ಯಾಕೆಂದ್ರೆ ವೇದ ವಿದ್ಯೆಯನ್ನ ಉದ್ಧಾರ ಮಾಡಿದವರು ಹಯಗ್ರೀವ ದೇವರು. ಅವರಿಂದಲೂ ಹೊರಗೆ ಬಂತು ವೇದ ವಿದ್ಯೆ ಮತ್ತೆ ಮಿಕ್ಕಿದ ಅನೇಕ ವಿದ್ಯೆಗಳು. ಅದರಲ್ಲಿ ಗಿರಿಜಾ ಅಂತಂದ್ರೆ ವೇದ ವಿದ್ಯೆ, ಅಂದ್ರೆ ಗಿರಿ ಅಂದ್ರೆ ಪ್ರಾಣದೇವರು, ಅವರಿಂದ ಹೊರಗೆ ಬಂದ ವೇದ ವಿದ್ಯೆ. ಆ ವೇದ ವಿದ್ಯೆಗೆ ಪತಿ ಅಂದ್ರೆ ಹಯಗ್ರೀವ ದೇವರು ಅಂತ, ಅದನ್ನು ತಗೊಳ್ಬೇಕು ಅಂತ ಇಲ್ಲಿ ಸೂಚನೆ ಮಾಡಿದ್ರು. ಇದಾದ್ಮೇಲೆ ಇಲ್ಲಿ ಸತಾಂ ಅಂತ ಪದ ಹೇಳ್ತಾರೆ. ಅಂದ್ರೆ
ಈ ವೃಂದಾವನ ಯಾರಿಗೆ ಅಭೀಷ್ಟಗಳನ್ನ ಕೊಡುತ್ತೆ ಅಂದ್ರೆ ಸತಾಂ ಅಂದ್ರೆ ಸಜ್ಜನರಿಗೆ ಅಂತ ಅರ್ಥ. ಅದು ಸಜ್ಜನರಿಗೆ ಅಂದ್ರೆ ಯಾರದು ಸಜ್ಜನರು, ಅವ್ರ ಲಕ್ಷಣ ಏನು ಅಂತಂದಾಗ, ಒಂದು ನಿಮಿಷ. ಯಾರು ಇವರು ಸಜ್ಜನರು ಅಂತ ಒಂದು ಪ್ರಶ್ನೆ. ಅದಕ್ಕೆ ಸಜ್ಜನರು ಅಂತಂದ್ರೆ ಇಲ್ಲಿ ಸಾತ್ವಿಕ ಫಲಗಳನ್ನ ಅಪೇಕ್ಷಿಸುವಂತವ್ರು ಯಾರಿದಾರೋ ಅವ್ರನ್ನ ಸಜ್ಜನರು ಅಂತ ಹೇಳಿದ್ದಾರೆ. ಸಾತ್ವಿಕ ಫಲ, ಸಾತ್ವಿಕ ಫಲ ಅಂದ್ರೆ ಧರ್ಮ ಮಾರ್ಗದಲ್ಲೇ ಹೋಗಿ ಫಲವನ್ನ ಪಡಿಬೇಕು ಅಂತ ಯಾರಿಗೆ ಬಯಕೆ ಇದೆ ಅಂಥವ್ರು. ಅದ್ ಯಾಕೆ ಈ ಮಾತು ಬಂದಿದೆ ಅಂದ್ರೆ, ಮುಂದೆ ಸಪ್ತವೃಂದಾವನಾಖ್ಯಾನದಲ್ಲೇ 5ನೇ ಅಧ್ಯಾಯದಲ್ಲಿ ಒಂದು ಮಾತು ಬಂದಿದೆ. ಏನಂತ? ಮಾನತಃ ಪ್ರಾಪ್ತ ಧರ್ಮತ್ವಂ ಮಾತ್ಯಜತ್ವಂ ಸುತೋತ್ತಮ ಅಂತ ಬಂದಿದೆ. ಅಂದ್ರೆ ಯಾವತ್ತು ಧರ್ಮ ಅನುಷ್ಠಾನ ನಾವೇನ್ ಮಾಡ್ತೀವಲ್ಲ, ಮಾನತಃ ಪ್ರಾಪ್ತ ಅಂತ ಅಂದ್ರೆ ಪ್ರಮಾಣದಿಂದ ಸಿಕ್ಕಿರ್ಬೇಕಂತ. ಯಾವುದೇ ಒಂದು ಆಚರಣೆ ನಾವೇನ್ ಮಾಡ್ತೀವಿ, ಯಾವುದೇ ವ್ರತ ಆಗ್ಲಿ, ಯಾವುದೇ ಮಿಕ್ಕಿದ ಅನುಷ್ಠಾನಗಳಾಗ್ಲಿ, ಸುಮ್ನೆ ಹಾಗೆ ಆಚರಣೆ ಅಂತ ಇರಬಾರ್ದು. ಏನಾರು ಒಂದಕ್ಕೆ ಪ್ರಮಾಣ ಇರ್ಬೇಕು. ಪ್ರಮಾಣದ ಹಿನ್ನೆಲೆಯಲ್ಲಿದ್ದು ಯಾವ ಧರ್ಮ ಇದೆಯೋ ಅದನ್ನ ಆಚರಣೆ ಮಾಡಿದ್ರೆ ಮಾತ್ರ ಫಲ ಸರಿಯಾಗಿ ಸಿಗುತ್ತೆ. ಇಲ್ಲ ಅಂದ್ರೆ ಅದು ಸರಿಯಾದ ಫಲ ಕೊಡಲ್ಲ. ಆದ್ರಿಂದ ವಿಪರೀತ ಆಚರಣೆ ಮಾಡಿ ಸಾತ್ವಿಕ ಫಲ ಪಡೆಯೋದು ಅನ್ನೋದು ದೂರತೋಪಾಸ್ತ, ಅದಿಲ್ವೇ ಇಲ್ಲ. ಸರಿಯಾದ ಆಚರಣೆ ಮಾಡಿ ಸರಿಯಾದ ಫಲ ಪಡಿಬೇಕು. ಸರಿಯಾದ ಆಚರಣೆ ಸರಿಯಾದ ಫಲ ಅಂದ್ರೆ ಯಾವುದು? ಮಾನತಃ ಪ್ರಾಪ್ತ, ಪ್ರಮಾಣಗಳ ಹಿನ್ನೆಲೆಯಲ್ಲಿ ಬಂದಂತಹ ಧರ್ಮಗಳನ್ನೇ ಆಚರಿಸಬೇಕು. ಈ ರೀತಿ ಯಾರು ಆಚರಣೆ ಮಾಡ್ತಾರಲ್ಲ ಅವರೇ ಸಾತ್ವಿಕರು. ಅಂಥವ್ರಿಗೆ ವಾದಿರಾಜರು ಫಲ ಸರಿಯಾಗಿ ಕೊಡ್ತಾರೆ ಅಂತ ಅರ್ಥ. ಅದರಿಂದ ಶಾಸ್ತ್ರಕ್ಕೆ ಅನುಸಾರಿಯಾಗಿ ಯಾರು ಧರ್ಮ ಆಚರಣೆನ ಮಾಡ್ತಾರೋ ಅಂಥವ್ರನ್ನ ಇಲ್ಲಿ ಸತಾಂ ಸತಾಂ ಅಂತ ಹೇಳಿ, ಈ ಸಜ್ಜನರಿಗೆ ತಸ್ಮಾದ್ ವೃಂದಾವನಮಿದಂ ಸರ್ವಾಭೀಷ್ಟ ಪ್ರದಂ ಸತಾಂ ಅಂತ ಅಂಥವ್ರನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಆಖ್ಯಾನದಲ್ಲಿ ಬಂದ ಫಲ ಹಾಗಾದ್ರೆ ಯಾರಿಗೆ ವಿಶೇಷವಾಗಿ ಸಿಗತ್ತೆ ಅಂದ್ರೆ, ಆಖ್ಯಾನದಲ್ಲಿ ಹೇಳಿದ ಶಾಸ್ತ್ರ ಪ್ರಕಾರದ ರೀತಿಯಲ್ಲಿ ಯಾರು ಭಾಗವತ ಧರ್ಮ ಅನುಷ್ಠಾನ ಮಾಡುವಂತಹ ಸಜ್ಜನರಿದ್ದಾರೆ ಅಂಥವ್ರು ಈ ಫಲವನ್ನ ಪಡಿತಾರೆ ಅಂತ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಸತಾಂ ಅನ್ನೋ ಶಬ್ದವನ್ನ ಬಳಸಿದ್ದಾರೆ ಅಂತ. ಇದು ಇಲ್ಲಿ ಬಂದ ಸತಾಂ ಅನ್ನೋ ಶಬ್ದದ ಅಭಿಪ್ರಾಯ ಅಂತ ಬಿಡಿಸಿದ್ದಾರೆ. ಇದಾಗಿ ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವಂತಹ ಒಂದು ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಬ್ರಹ್ಮದೇವರು ವಾಯುದೇವರು ಹೇಗೆ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋ ವಿಷಯದ ಬಗ್ಗೆ. ಅದಕ್ಕೆ ಪೂರ್ಣ ವಾಕ್ಯಗಳನ್ನ ಹೇಳಿ ಅದಕ್ಕೆ ವ್ಯಾಖ್ಯಾನ ಮಾಡ್ಬೇಕು. ಅದು ಪೂರ್ಣ ವಾಕ್ಯಗಳನ್ನ ಕಳಿಸಿ ನಂತರ ಅದಕ್ಕೆ ವ್ಯಾಖ್ಯಾನ ಮಾಡ್ತೀವಿ. ಯಾಕಂದ್ರೆ ಹಾಗೆ ಹೇಳಿದ್ರೆ ಅದು ಅನುಭವಕ್ಕೂ ಬರಲ್ಲ ಅದು ವಿಷಯ. ಮುಂದಕ್ಕೆ ಹೋಗಿರೋಣ. ಸದ್ಯಕ್ಕೆ ಗಂಗಾ ಸರಸ್ವತಿ ಅಂತ ಮುಂದೆ ಬರುವಂತಹ ಶ್ಲೋಕ, ಅದನ್ನ ಒಟ್ಟಿಗೆ ಹೇಳ್ಕೊಟ್ಟು ನಂತರ ಅದರ ವಿವರಣೆಯನ್ನ ಮಾಡ್ತೇನೆ. 28ನೆಯ ಶ್ಲೋಕ ಈಗ. ಗಂಗಾ ಸರಸ್ವತಿ ಕೃಷ್ಣವೇಣಿ ಚೈವ ಮಹಾನದಿ ಮಲಾಪಃ ಭೀಮರಥಿ ಕಾವೇರಿ ಕಪಿಲಾ ನದಿ ಗೋಮತಿ ಗೋಪತೆ ಪುತ್ರಿ ತಥಾ ಗೋದಾವರಿ ನದಿ ಮರುದ್ವೃಧಾ ಅಸಿಕ್ನಿ ಚ ಶತದೃಶ್ಚ ಮಹಾನದಿ ವರದಾ ಸರಿತಾಂ ಶ್ರೇಷ್ಠಾ ಸರಯೂಶ್ಚ ಮಹಾನದಿ
ತುಂಗಭದ್ರೇತಿ ವಿಖ್ಯಾತ ಸ್ನಾತಾನಾಂ ಭದ್ರದಾಯಿನಿ ಏತಾಃ ಪುಣ್ಯತಮಾ ನದ್ಯಃ ಏತದನ್ಯಾಶ್ಚ ಯಾದ್ವಿಜ ಪುಷ್ಕರಿಣ್ಯಶ್ಚ ಯಾಃ ಸರ್ವಾಃ ಸರ್ವಾಣಿ ಆಯತನಾನಿ ಚ ಮಮ ವೃಂದಾವನೆ ಪುಣ್ಯೇ ತತ್ಪಶ್ಚಾತ್ತು ಸರೋವರೇ ವಸಂತಿ ತೀರ್ಥಪಾದಸ್ಯ ಹಯಗ್ರೀವಸ್ಯ ಚಾಗ್ನಯಾ ತಸ್ಮಾತ್ ಬೃಂದಾವನಮಿದಂ ಧವಲಾಕ್ಷಂ ಸರೋವರಂ ಸ್ನಾನೇನ ದರ್ಶನೇನಾಪಿ ಸರ್ವಾಘೌಘ ವಿನಾಶನಂ. ಹೀಗೆ ಇಲ್ಲಿ 33ನೇ ಶ್ಲೋಕದವರೆಗೆ 28ರಿಂದ ಆರಂಭಿಸಿ ನದಿಯ ಹೆಸರುಗಳನ್ನೆಲ್ಲ ಉಲ್ಲೇಖ ಮಾಡ್ತಾ ಹೋದ್ರು. ಗಂಗಾ, ಸರಸ್ವತಿ, ಕೃಷ್ಣವೇಣಿ, ಮಲಾಪಹ, ಭೀಮರಥಿ, ಕಾವೇರಿ, ಕಪಿಲ, ಗೋದಾವರಿ, ಮರುದ್ರುತ, ಸಿಗ್ನಿ, ಶತದ್ರು, ಹೀಗೆ ಈ ಎಲ್ಲ ನದಿಗಳನ್ನ ಉಲ್ಲೇಖ ಮಾಡ್ತಾ ಇಲ್ಲಿ ಸ್ನಾನ ಮಾಡಿದ್ರೆ ನಮ್ಗೇನ್ ಫಲ? ಭದ್ರ, ಮಂಗಳ ಆಗತ್ತೆ, ಭದ್ರದಾಯಿನಿ ಅಂತ ಹೇಳಿದ್ದಾರೆ. ಈ ಭದ್ರದಾಯಿನಿ ಅನ್ನೋ ಶಬ್ದ ಅದು ಬರೀ ತುಂಗಭದ್ರೆಗೆ ಅಷ್ಟೇ ಅಲ್ಲ, ಮಿಕ್ಕಿದ್ದೆಲ್ಲ ನದಿಗಳಿಗೂ. ಸರಯೂಹು ಭದ್ರದಾಯಿನಿ, ಗೋಮತಿ ಭದ್ರದಾಯಿನಿ, ಗೋಪತೆ ಪುತ್ರಿ ಭದ್ರದಾಯಿನಿ, ಎಲ್ಲಾ ಕಡೆ ಇಟ್ಕೊಳ್ಬೇಕು. ಆ ಭದ್ರದಾಯಿನಿ ಅನ್ನೋ ಶಬ್ದವನ್ನ ಪ್ರತಿಯೊಂದು ಶಬ್ದಗಳೊಟ್ಟಿಗೆ ಸೇರಿಸ್ಕೊಳ್ಬೇಕು. ಇಲ್ಲಾಂದ್ರೆ ಅದು ತುಂಗಭದ್ರೆಗೆ ಮಾತ್ರ ಯಾಕೆ ಮಹತ್ವ? ಪ್ರತಿನಿತ್ಯ ಗಂಗೆ ಚೇಮನೆ ಕೃಷ್ಣೆ ಅಂತ ಹೇಳ್ತಾ ಇರ್ತೀವಿ, ಅಥವಾ ಗಂಗೆ ಚೇಮನೆ ಚೈವ, 2 ಪಾಠ. ಗಂಗೆ ಚಯಮನೆ ಚೈವ ಅಥವಾ ಗಂಗೆ ಚಯಮನೆ ಕೃಷ್ಣೆ. ಅಲ್ಲಿ ಪರಿಗಣನೆ ಮಾಡಿರೋ ನದಿಗಳಲ್ಲಿ ಗಂಗೆಯನ್ನು ಮೊದಲು ಪರಿಗಣಿಸಿದ್ದಾರೆ. ಹಾಗೆ ನೋಡಿದ್ರೆ ಗಂಗೆಯ ಮಹಿಮೆ ಹೇಳಿದ್ದೇನೆ, ಬರೀ ತುಂಗಭದ್ರೆಗೆ ಮಾತ್ರ ಹೇಳಿದಾರ? ಇಲ್ಲ. ಅದೇನಂದ್ರೆ ಒಂದು ಶಾಸ್ತ್ರದಲ್ಲಿ ನಿಯಮ, ಒಂದಿಷ್ಟು ವಿಷಯ ಹೇಳಿ ಕೊನೆಗೆ ಏನ್ ಹೇಳ್ತೀವಲ್ಲ ಅದನ್ನ ಎಲ್ಲಾ ಕಡೆ ಅಪ್ಲೈ ಮಾಡ್ಕೊಬೇಕು ಅಂತ. ಕೊನೆಗೆ ಬರೋದನ್ನ ಭದ್ರದಾಯಿನಿ ಅಂತ ಕೊನೆಗೆ ಹಾಕಿದ್ರೆ ಇದು ಎಲ್ಲಾ ನದಿಗಳಿಗೂ ಹಿಂದೆ ಸೇರಿಸ್ಕೊಳ್ಬೇಕು ಅಂತ. ಯಾಕಂದ್ರೆ ಅದಾದ್ಮೇಲೆ ಹಾಕ್ಲಿಲ್ಲ, ಅದಾದ್ಮೇಲೆ ಪುಣ್ಯತಮ ನದ್ಯ ಅಂತ ಬೇರೆ ಹೇಳ್ತಾರೆ 31ನೇ ಶ್ಲೋಕದಿಂದ. ಅದ್ರ ಹಿಂದೆ ಹೆಸರನ್ನ, ಯಾವ್ಯಾವ ನದಿಗಳ ಹೆಸರನ್ನ ಹೇಳಿದಾರೋ ಅದಕ್ಕೆಲ್ಲ ಒಟ್ಟಿಗೆ ಒಂದು ಲಿಸ್ಟ್ ಕೊಟ್ಟು ಇದೆಲ್ಲ ಭದ್ರದಾಯಿನಿ ಅಂತ, ಸ್ನಾತಾನ ಭದ್ರದಾಯಿನಿ ಅಂತ ಹೇಳಿದ್ದಾರೆ. ಯಾರು ಈ ನದಿಗಳಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಭದ್ರ, ಮಂಗಳವನ್ನ ದಾಯಿನಿ. ಹೀಗೆ ಪ್ರಧಾನವಾದ ಇಷ್ಟನ್ನ ಪರಿಗಣನೆ ಮಾಡಿದ್ದಾರೆ. ಜೊತೆಗೆ ಮಹಾನದಿ ಅಂತ ಬಂತು ಶಬ್ದ. ಮಹಾನದಿ ಅನ್ನೋ ಶಬ್ದವನ್ನು ಹಾಗೆ ಇಟ್ಕೊಳ್ಬೇಕು ಎಲ್ಲ ಕಡೆ. ಮಹಾನದಿ ಗಂಗಾ, ಮಹಾನದಿ ಸರಸ್ವತಿ, ಮಹಾನದಿ ಕೃಷ್ಣವೇಣಿ, ಇದೆಲ್ಲ ಚಿಕ್ಕ ನದಿಗಳಲ್ಲ, ಮಹಾನದಿ. ಯಾಕೆ? ಈ ಒಂದೊಂದು ನದಿಯ ಹಿನ್ನೆಲೆಯನ್ನು ಗಮನಿಸಿದ್ರು ಅಷ್ಟೊಂದಿದೆ. ಪ್ರತಿ ನದಿಯ ಬಗ್ಗೆ ವಿವರಣೆಗಳು ನಮಗೆ ಪುರಾಣಗಳಲ್ಲಿ ಇದ್ದೇ ಇದೆ. ಆ ಪ್ರತಿ ನದಿಗಳ ಹಿನ್ನೆಲೆ ಬಹಳ ದೊಡ್ಡದಾಗಿದೆ. ಇದರಲ್ಲಿ ಗಂಗೆ ಸಾಕ್ಷಾತ್ ತ್ರಿವಿಕ್ರಮೋದ್ಭವೆ. ಹಾಗಾಗಿ ತ್ರಿವಿಕ್ರಮೋದ್ಭವೆಯಾದ ಗಂಗೆ ಪ್ರಾಮುಖ್ಯ ಏನು ಕೊಡ್ತಾರೆ ಅಂದ್ರೆ, ಇಲ್ಲ ಎಲ್ಲಾ ನದಿಗಳು ಭಗವಂತನ ಯಾವುದೋ ಒಂದು ಅನುಗ್ರಹದಿಂದ ಹೊರಗೆ ಬಂದಿರೋದು. ಅದೆಲ್ಲ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಅನೇಕ ನದಿಗಳ ವಿವರಣೆಯನ್ನ ವಾದಿರಾಜರು ಕೊಟ್ಟಿದ್ದಾರೆ. ಹಾಗಾಗಿ ಆ ಗ್ರಂಥದಿಂದ ನಾವು ತಿಳ್ಕೊಳ್ಬಹುದು. ಇನ್ನು ಸರಿತಾಂ ಶ್ರೇಷ್ಠ ವರದ, ಇದೆಲ್ಲ ವರದ ಅಂತ ಹೇಳ್ತಾರೆ. ಬರೀ ಮಹಾನದಿಯಲ್ಲ, ಸ್ನಾನ ಮಾಡೋರ್ಗೆ ಮಂಗಳ ಉಂಟು ಮಾಡೋದಷ್ಟೇ ಅಲ್ಲ, ವರದ, ನೀವೇನ್ ವರವನ್ನ ಬಯಸಿ ಅದಲ್ಲಿ ಮುಳುಗ್ತೀವೋ ಅದು ವರವನ್ನ ನಮಗೆ ಕೊಡುತ್ತೆ. ಅಷ್ಟು ಶಕ್ತಿ ಆ ನದಿಗಳಿಗೆ ಇದೆ. ಎಲ್ಲಾ ಸರಿತ್ತುಗಳಲ್ಲಿ ನೀರಿರುವಂತಹ ಪ್ರದೇಶಗಳೇನಿದೆ ಅದರಲ್ಲೆಲ್ಲ ಶ್ರೇಷ್ಠವಾದದ್ದು ಇದು ಅಂತ ಒಟ್ಟು 3 ವಿಶೇಷಣ ಹಾಕ್ತಾರೆ, 3 ಗುಣ.
ಒಂದು ಮಹಾನದಿ, ಮತ್ತೊಂದು ಭದ್ರದಾಯಿನಿ, ಮತ್ತೊಂದು ವರದ. ಇಷ್ಟ ಹೇಳಿ ಮುಂದೆ ಇಷ್ಟೇ ಅಲ್ಲ, ಏತಾಹ ಪುಣ್ಯತಮ ನದ್ಯ, ಇದು ಪುಣ್ಯವನ್ನ ವಿಶೇಷವಾಗಿ ಕೊಡುವಂತಹ ನದಿಗಳಿದು. ಇದು 4ನೇ ಗುಣ ಹೇಳಿದ್ದು. ಅಷ್ಟೇ ಅಲ್ಲ, ಮಿಕ್ಕಿದ್ ಏನೇನಿದೆ ಇನ್ನು ಅನೇಕ ನದಿಗಳಿದೆ, ಹಾಗೆ ಪುಷ್ಕರಣಿಗಳು ಬೇಕಾದಷ್ಟಿದೆ. ಅದು ಎಲ್ಲ ನನ್ನ ವೃಂದಾವನದಲ್ಲಿ ಇದೆ. ಬರೀ ವೃಂದಾವನ ಅಷ್ಟೇ ಅಲ್ಲ, ಈ ಸಲ ಏನ್ ಮಾಡ್ತಾರೆ, ತತ್ ಪಶ್ಚಾತ್ತು ಸರೋವರ, ನನ್ನ ವೃಂದಾವನದ ಹಿಂದೆ ಇರುವ ಸರೋವರ ಅಂದ್ರೆ ಧವಲಗಂಗಾ ಸರೋವರ. ಆ ಧವಲಗಂಗಾ ಸರೋವರದಲ್ಲೂ, ಇಲ್ಲಿ ಧವಲಾಖ್ಯಂ ಸರೋವರಂ ಅಂತ ಇಷ್ಟೇ ಹೇಳ್ತಾರೆ, ಗಂಗೆ ಅನ್ನೋ ಶಬ್ದವನ್ನು ಬಳಸಲಿಲ್ಲ. ಧವಲ ಸರೋವರ, ಧವಲಗಂಗೆ ಅಂತ ಈಗ ಪ್ರಸಿದ್ಧ. ಆ ಧವಲ ಸರೋವರದಲ್ಲಿ ಇಷ್ಟೆಲ್ಲ ಇದೆ, ನದಿಗಳು ಎಲ್ಲ ತಾವು ಬಂದಿದ್ದಾರೆ, ಅದರ ಸನ್ನಿಧಾನ, ಅದರ ಅಭಿಮಾನಿ ದೇವತೆಗಳೆಲ್ಲ ಈ ಧವಲ ಸರೋವರದಲ್ಲಿ ಇದೆ, ನನ್ನ ವೃಂದಾವನದಲ್ಲೂ ಇದೆ. ಹಾಗಾಗಿ ಏನ್ ಫಲ ಇದಕ್ಕೆಲ್ಲ ಅಂದ್ರೆ, ಕೊನೆಗೆ ಅಲ್ಲಿ 33ನೇ ಶ್ಲೋಕದ ಕೊನೆ ಸಾಲು, ಸ್ನಾನೇನ ದರ್ಶನೇನಾಪಿ ಸರ್ವ ಅಘೌಘ ವಿನಾಶನಂ. ಸ್ನಾನ ಮಾಡಿದ್ರೆ ಅದರಲ್ಲಿ, ಅಥವಾ ಸ್ನಾನ ಮಾಡಿದ್ರೆ ದರ್ಶನ ಮಾಡಿದ್ರು ಸಾಕು, ನೋಡಿದ್ರೆ ಸಾಕು. ಧವಲಗಂಗಾ ಸರೋವರದ ದರ್ಶನ ಆಗ್ಲೇ ನಮ್ಮ ಪಾಪಗಳ ಪರಿಹಾರ. ಮುಳುಗದ್ರಂತೂ ಇನ್ನು ಕೇಳ್ಬೇಕಾ ಅಂತ ಆ ಭಾವನೆಯನ್ನ ಸೂಚನೆ ಮಾಡ್ಲಿಕ್ಕೇನೆ ದರ್ಶನೇನಾಪಿ, ದರ್ಶನ ಮಾಡೋದ್ರಿಂದಲೇ ಇದೆ. ಇನ್ನು ಕಿಮುತ ಸ್ನಾನೇನ, ಇನ್ನು ಸ್ನಾನ ಮಾಡಿದ್ರೆ ಇನ್ನೆಷ್ಟು ವಿಶೇಷ ಅಂತ. ಸರ್ವ ಅಘೌಘ ವಿನಾಶನಂ. ಇದ್ರ ಜೊತೆಗೆ ಏನು ಅಂದ್ರೆ, ಈ ಸ್ನಾನೇನ ದರ್ಶನ ಏನಂದ್ರೆ ಬರೀ ನದಿಗಳ ಸ್ನಾನ ಅಂತ ಅಷ್ಟೇ ಅಲ್ಲ, ನದಿಗಳ ದರ್ಶನ ಅಂತಲ್ಲ. ಈ ಸ್ವಾಪ್ತ ವೃಂದಾವನಾಖ್ಯಾನ ಗ್ರಂಥನೇ ಇದಕ್ಕೆ ಸಮಾನ. ಯಾಕಂದ್ರೆ ಎಲ್ಲ ಒಳಗೊಂಡ್ಬಿಟ್ಟಿದೆ ಇಲ್ಲಿ. ವೃಂದಾವನದಲ್ಲಿ ಹೇಗೆ ಎಲ್ಲಾ ಸೇರ್ಕೊಂಡಿದೆಯೋ ಹಾಗೆ ಈ ಗ್ರಂಥದಲ್ಲಿ ನದಿ, ಪರ್ವತ, ದೇವತೆಗಳು, ದೇವರ ರೂಪಗಳು ಎಲ್ಲ ಸೇರ್ಕೊಂಡಿದೆ. ಅಂದ್ರೆ ಆ ಎಲ್ಲಾ ದೇವತೆಗಳ, ಎಲ್ಲಾ ಪರ್ವತಗಳ ಸನ್ನಿಧಾನ ಈ ಸ್ವಾಪ್ತ ವೃಂದಾವನಾಖ್ಯಾನ ಗ್ರಂಥದಲ್ಲಿದೆ. ಅದರಿಂದ ಇದರ ದರ್ಶನ ಮಾಡಿದ್ರು ಆಯ್ತು. ಅಂದ್ರೆ ಸ್ವಾಪ್ತ ವೃಂದಾವನಾಖ್ಯಾನವನ್ನ ನೋಡಿದ್ರೇನೆ ಪುಣ್ಯ ಅಂತ ಅರ್ಥ, ಅದು ಸೂಚ್ಯಾರ್ಥ. ಜೊತೆಗೆ ಸ್ನಾನ ಮಾಡೋದಂದ್ರೆ ಏನು, ಈ ಶ್ಲೋಕಗಳನ್ನ ನೋಡಿ, ಆ ಶ್ಲೋಕಗಳನ್ನ ಕೇಳಿ, ಅದನ್ನ ಓದಿ ಮುಳುಗೋದು ಅಂದ್ರೆ ಆ ಜ್ಞಾನ ಗಂಗೆಯಲ್ಲಿ ಮುಳುಗೋದು ಅಂತ ಅರ್ಥ. ಆ ಮುಳುಗಿದ್ರು ಸರ್ವ ಅಘೌಘ ವಿನಾಶನಂ ಅಂತ ಫಲಶ್ರುತಿ ಇದರದು. ಹೀಗೆ ಪಂಚವೃಂದಾವನದ ಮಹಿಮೆಯನ್ನು ತಿಳಿಸ್ತಾ, ತೀರ್ಥ, ವನ, ಕ್ಷೇತ್ರ, ಪರ್ವತ, ನದಿ, ಮತ್ತೆ ಪುಷ್ಕರಿಣಿಗಳು, ಇನ್ನು ಯಾವ್ದು ಪುಣ್ಯ ಸ್ಥಳಗಳು ಎಲ್ಲ ಈ ವೃಂದಾವನ ಹಾಗೆ ಧವಲಗಂಗಾ ಸರೋವರದಲ್ಲಿದೆ ಅಂತ. ಆ ಧವಲಗಂಗಾ ಸರೋವರದಲ್ಲಿ ಬರೀ ಇಷ್ಟ ಇಲ್ಲ, ಹಿಂದಿಂದ ಏನೇನಿದೆ ಅದನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ತೀರ್ಥಾನಾಂ ಉತ್ತಮಂ ತೀರ್ಥಂ ಅನ್ನೋದ್ರಿಂದ ಈ ಧವಲ ತೀರ್ಥವನ್ನು ತಗೊಳ್ಬೇಕು ಅಂತ ಅದೊಂದು ವ್ಯಾಖ್ಯಾನ ಇದೆ. ಅದು 17ನೇ ಶ್ಲೋಕದಲ್ಲಿ ಏನ್ ಬಂತು, ತೀರ್ಥಾನಾಂ ಉತ್ತಮಂ ತೀರ್ಥಂ ಅಂತ. ಆ ತೀರ್ಥ ಅಂದ್ರೆ ಅಲ್ಲಿ ಧವಲ ತೀರ್ಥವನ್ನು ತಗೊಳ್ಬೇಕು ಅಂತ ಇದೆ. ಈ ತರ ಇಲ್ಲಿ ವ್ಯಾಖ್ಯಾನ ಬಂದಿದೆ. ಇನ್ನೂ ಕೆಲವು ವಿಷಯಗಳಿದೆ, ಅದನ್ನ ಪುನಃ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ವರದಾ ನದಿಯನ್ನು ತಗೋಬೋದಲ್ವಾ ಆಚಾರ್ಯ? ಧನ್ಯವಾದಗಳು ಗುರುಗಳೇ. ವರದಾ ನದಿ ಮತ್ತು ಮಹಾನದಿ ಎರಡು, ಅದು ನದಿಗಳು ಇದೆಯಲ್ಲ, ಅದನ್ನು ತಗೋಬೋದಲ್ವಾ? ಹಾ, ತಗೊಳ್ಬಹುದು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರಗಳು ಆಚಾರ್ಯ.